ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ಪ್ರತಿದಿನವೂ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂತ ಲಾಭ, ಆಸನದ ಕಾಂಟ್ರಾ ಇಂಡಿಕೇಶನ್ ಮತ್ತು ಆಸನವನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 22ನೇ ದಿನದ ಅಭ್ಯಾಸದಲ್ಲಿ ನಾವು ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ಈ ಭುಜಂಗಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಬೆನ್ನನ್ನ ಹಾಗೂ ಬೆನ್ನಿನ ಸ್ನಾಯುಗಳನ್ನ ಬಲಪಡಿಸಿ ಕೆಳಬೆನ್ನು ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಎದೆ ಮತ್ತು ಭುಜವನ್ನ ಹಿಗ್ಗಿಸಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿ ಒತ್ತಡ ಮತ್ತು ಆತಂಕವನ್ನ ನಿವಾರಣೆ ಮಾಡುವಲ್ಲಿ ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನ ತೀವ್ರ ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಹಾಗೆ ಮಣಿಕಟ್ಟಿನಲ್ಲಿ ನೋವಿರುವವರು ಅಭ್ಯಾಸ ಮಾಡಬಾರದು. ಬನ್ನಿ ವೀಕ್ಷಕರೇ, ಈಗ ಭುಜಂಗಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಿಕೊಳ್ಳುವಂತ ಸ್ಥಿತಿಗೆ ಬರೋಣ. 30 ಡೇಸ್ ಯೋಗ ಚಾಲೆಂಜಿನ 22ನೇ ದಿನದ ಅಭ್ಯಾಸದಲ್ಲಿ ನಾವು ಇವಾಗ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ. ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಹಸ್ತಗಳನ್ನ ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ, ಹಾಗೆ ನಿಮ್ಮ ಎರಡು ಎಲುಬುಗಳನ್ನ ಆದಷ್ಟು ಹತ್ರ ತೆಗೆದುಕೊಂಡು ಬನ್ನಿ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೊದಲು ನಿಮ್ಮ ತಲೆಯನ್ನ ಮೇಲಕ್ಕೆತ್ತಿ, ಅದಾದ ನಂತರ ನಿಮ್ಮ ಎದೆಯ ಭಾಗ ಹಾಗೆ ನಿಮ್ಮ ಸಂಪೂರ್ಣ ಹೊಕ್ಕಳಿನ ಮೇಲ್ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಈ ಸ್ಥಿತಿಯಲ್ಲಿ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸಂಪೂರ್ಣ ನಿಮ್ಮ ಹೊಟ್ಟೆಯ ಭಾಗ ಮತ್ತು ಬೆನ್ನಿನ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸಿ. ಸಹಜವಾದ ಉಸಿರಾಟ 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಮೇಲ್ಭಾಗವನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಪೂರ್ಣ ಬೆನ್ನಿನ ಭಾಗವನ್ನ ಬಲಪಡಿಸಿ ಕೆಳಬೆನ್ನು ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಆಸನ ಭುಜಂಗಾಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮಗಿರುವಂತ ಬೆನ್ನು ನೋವಿನ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.